ಹಲೋ, ಹೇಗಿದ್ದೀರಲ್ಲ? ಆರಾಮ? ಏನಿಲ್ಲ, ಈ ವಿಡಿಯೋದಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ಪಾಸ್ ಮಾಡೋಣ ಅಂತ ನಾನು. ಅದೇನು ಅಂತಂದರೆ, ಅದು ಕಾರ್ ಬಗ್ಗೆನೇ. ಅದು ಯಾವುದು ಅಂತೀರಾ? ಮಹೇಂದ್ರ 3XO. ಮಹೇಂದ್ರ 3XOದಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ ಬರುತ್ತೆ. ಒಂದು ಪೆಟ್ರೋಲು, ಡೀಸೆಲು ಅಲ್ವಾ? ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಪೆಟ್ರೋಲ್ ಇಂಜಿನಲ್ಲಿ 2 ಇಂಜಿನ್ ಆಪ್ಷನ್ ಇದೆ. ಎರಡು 1.2 ಲೀಟರ್ ಟರ್ಬೋ ಚಾರ್ಜ್ 3 ಸಿಲಿಂಡರ್ ಇಂಜಿನ್ನೇ. ಬಟ್ ನಿಮಗೆ AX5 ಬೇಸ್ ವೇರಿಯಂಟಿಂದ AX5ವರೆಗೂ ಏನು ವೇರಿಯಂಟ್ಸ್ ಬರುತ್ತೆ ಅಲ್ಲಿವರೆಗೂ ಬರೋದರಲ್ಲಿ 1.2 ಲೀಟರ್ ಟರ್ಬೋ ಚಾರ್ಜ್ MPF5 ಇಂಜಿನ್ಸ್ ಇದೆ. ಅದ್ರ ವಿಶೇಷ ಏನು ಅಂತಂದರೆ, ಟರ್ಬೋ ಚಾರ್ಜ್ MPF5 ಇಂಜಿನ್ನು, ಅದರಲ್ಲಿ ನಿಮಗೆ ಮಲ್ಟಿಪೋರ್ಟ್ ಫ್ಯೂಯಲ್ ಇಂಜೆಕ್ಷನ್ ಇದೆ ಸಿಲಿಂಡರ್ಗೆ. ಅದರಿಂದ ನಿಮಗೆ ವೆಹಿಕಲ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಮಲ್ಟಿಪೋರ್ಟ್ ಫ್ಯೂಯಲ್ ಇಂಜೆಕ್ಷನ್ ಇರೋದ್ರಿಂದ ನಿಮಗೆ ಫ್ಯೂಯಲ್ಲು ಎಷ್ಟು ಬೇಕೋ ಅಷ್ಟು ಸಪ್ಲೈ ಮಾಡುತ್ತೆ ಆ ಪೋರ್ಟ್ಗಳಲ್ಲಿ. ಹಾಗಾಗಿ ನಿಮಗೆ ಎಫಿಷಿಯನ್ಸಿ ಜಾಸ್ತಿ ಕೊಡುತ್ತೆ. ನಿಮಗೆ AX7L TGDI ಇಂಜಿನ್ ಅಂತ ಕರೀತಾರೆ. ಅದು ಟರ್ಬೋ ಚಾರ್ಜ್ಡ್ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್. ಇದು ಡೈರೆಕ್ಟ್ ಇಂಜೆಕ್ಷನ್ ಇಂಜಿನು. ಇದರಲ್ಲಿ ನಿಮಗೆ ಎಫಿಷಿಯನ್ಸಿ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಕ್ರೇಜಿ ಇರುತ್ತೆ. ಇದು ನಿಮಗೆ MPF5 ಮತ್ತು TGDI ಬರೋ ಡಿಫ್ರೆನ್ಸಸ್. ಈ ವಿಷಯ ತುಂಬ ಜನಕ್ಕೆ ಗೊತ್ತಿರಲ್ಲ, ಹಾಗಾಗಿ ಹೇಳಿದ್ದೀನಿ. ಎಂಜಾಯ್. ಮತ್ತೆ ಸಿಗೋಣ ಇನ್ನೊಂದು ಇದೇ ಥರ ಇನ್ನೊಂದು ಇನ್ಫಾರ್ಮೇಷನಲ್ಲಿ. ಥ್ಯಾಂಕ್ ಯು.